ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ಬನ್ನಿ, ಇವತ್ತು ಆ್ಯಪಲ್ ಜಾಮು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಚಪಾತಿಗೆ ಬ್ರೆಡ್ಡಿಗೆಲ್ಲ ಸೂಪರ್ ಕಾಂಬಿನೇಷನ್ನು. ನಾನಿಲ್ಲಿ 2 ಆ್ಯಪಲ್ ತೊಗೊಂಡಿದ್ದೀನಿ. ಒಂದು ಅರ್ಧ ಬೀಟ್ರೋಟ್ ಹಾಕ್ಕೊಳ್ತೀನಿ. ಇದು ಫುಲ್ ಹಾಕ್ಕೊಳ್ಳಲ್ಲ, ಒಂದು ಅರ್ಧ ಹಾಕ್ಕೊಳ್ತೀನಿ. ಇದನ್ನೆಲ್ಲ ಸಿಪ್ಪೆ ತೆಗೆದು ಹೆಚ್ಕೋಬೇಕು. ಈಗ ನಾನಿಲ್ಲಿ ಒಂದು ಪಾತ್ರೆಗೆ ನೀರಿಟ್ಟಿದ್ದೀನಿ. ಇದು ಸ್ಟೀಮ್ ಮಾಡಬೇಕು. ಇದರಲ್ಲಿ ಇದು ಸೋರಕ್ಕಿರುತ್ತಲ್ಲ ಪಾತ್ರೆ, ಆ ಪಾತ್ರೆಗೆ ಹಾಕ್ಕೊಂಡು ಇದನ್ನು ಹಾಗೆ ಇಟ್ಬಿಟ್ಟು ಮುಚ್ಚಿಡಬೇಕು. ಬಿಸಿನೀರಲ್ಲಿ, ಬಿಸಿ ಕುದೀತಾ ಇರೋ ನೀರಿಗೆ ಹಿಂಗೆ ಇಟ್ಬಿಟ್ಟು ಮುಚ್ಚಿಡಬೇಕಷ್ಟೇ. ಆವಿನಲ್ಲಿ ಬೇಯಿಸೋದು. ಇದು ಲೋ ಫ್ಲೇಮ್ನಲ್ಲಿ ಒಂದು 5ರಿಂದ 6 ನಿಮಿಷ ಬೆಂದರೆ ಸಾಕು. ಈಗ ಇದು ಬೆಂದಿದೆ. ಈಗ ಚಾಕು ಹಾಕಿದರೆ ನೋಡಿ, ಸ್ಮೂತಾಗಿ ಈಗ ಹೋಗ್ಬೇಕು ಈ ಥರ ಒಳಗಡೆ, ಆಗ ಬೆಂದಿದೆ ಅಂತೇಳಿ. ಇದು ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾಗಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪನೂ ನೀರು ಹಾಕ್ಕೊಳ್ಬಾರ್ದು. ಇದನ್ನಷ್ಟೇ ಪೇಸ್ಟ್ ಮಾಡ್ಕೋಬೇಕು. ಬಿಸಿ ಆರಿದ್ಮೇಲೆ, ತಣ್ಣಗಾಗಿದ್ಮೇಲೆ ಇದನ್ನು ಹಾಕಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು, ಒಂದು ಚಿಟಿಕೆಯಷ್ಟು ಅಷ್ಟೇ ಉಪ್ಪು, ಜಾಸ್ತಿ ಹಾಕೋಬೇಡಿ. ಇದನ್ನು ಪೇಸ್ಟ್ ರೀತಿ ಹೀಗೆ ರುಬ್ಕೋಬೇಕು. ನೈಸಾಗಿ ನೀರು ಹಾಕೊಳ್ದೇನೆ ಹೀಗೆ ರುಬ್ಬಿಡಬೇಕು. ಇದನ್ನು ನಾನು ಒಂದು ಬಾಣಲೆ ಇಟ್ಕೊಂಡು ಬಾಣಲೆಗೆಲ್ಲ ಹಾಕ್ಕೊಳ್ತೀನಿ. ಇದನ್ನು ನಾನು ಏನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಹಾಕ್ಕೊಳ್ತೀನಿ. ನೀರೇನು ಹಾಕ್ಬಾರ್ದು, ಹಾಗೆ ಡೈರೆಕ್ಟ್ ಹಾಕಬೇಕು. ಇದಕ್ಕೆ ನಾನು ಒಂದು ಅರ್ಧ ಬೌಲ್ನಷ್ಟು, ಚಿಕ್ಕ ಬೌಲ್ನಲ್ಲಿ ಒಂದು ಅರ್ಧ ಬೌಲ್ನಷ್ಟು ಸಕ್ಕರೆ ಹಾಕ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈ ಬೌಲ್ನಲ್ಲಿ ಅರ್ಧ ಬೌಲ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹೀಗೆ ತಿರುತ್ತಾ ಇರಬೇಕು, ಕೈ ಬಿಡದಾಗೆ ತಿರುತ್ತಾನೆ ಇರಬೇಕು. ಸುಮಾರು ಒಂದು 7-8 ನಿಮಿಷ ಲೋ ಫ್ಲೇಮ್ನಲ್ಲಿ ಹೀಗೆ ತಿರುತ್ತಾ ಇರಬೇಕು. ನೋಡಿ, ಈ ಥರ ಆಗಬೇಕು. ಇಲ್ಲಿವರೆಗೂ ತಿರುಗಬೇಕು ನೀವು. ಈಗ ಇದಕ್ಕೆ ನಾನು ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕ್ಕೊಳ್ತೀನಿ. ಲಾಸ್ಟ್ನಲ್ಲಿ ಬೇಯ್ತಾ ಇರಬೇಕಾದ್ರೆ ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕ್ಕೊಳ್ತೀನಿ. ಬೀಜ ತೆಗೆದುಬಿಟ್ಟು ಹಾಕೋಬೇಕು. ಇದನ್ನು ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ. ಚಪಾತಿಗೆ, ಬ್ರೆಡ್ಡಿಗೆಲ್ಲ ಹಾಕ್ಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಹೀಗೆ ಇಲ್ಲಿವರೆಗೂ ಈ ರೀತಿ ಬೇಯಿಸ್ಕೊಳ್ಬೇಕು. ನೋಡಿ, ಈ ರೀತಿ. ಇದಿಲ್ಲಿ ನಾನು ಒಂದು ಪ್ಲೇಟಿಗೆ ಹಾಕ್ಕೊಳ್ತೀನಿ. ಆಗ ಪ್ಲೇಟಿಗೆ ಹಾಕಿ ಹಿಂಗೆ ಬೀಳಲ್ಲ, ಅದು ಅಲ್ಲಿವರೆಗೂ ಬೆಂದಿದೆ ಅಂತ. ನೋಡಿ, ಈ ರೀತಿ ಬೀಳಬಾರ್ದು ಹಿಂಗೆ ಹಾಕಿದರೆ, ಆವಾಗ ಇದು ಚೆನ್ನಾಗಿ ಬೆಂದಿದೆ ಅಂತ. ಫ್ರೆಂಡ್ಸ್, ನೀವು ಕೂಡ ಮನೆಯಲ್ಲೇ ಮಾಡ್ಬೋದು ಜಾಮ್ ಅನ್ನೋದು. ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ. ತುಂಬ ಸುಲಭವಾಗಿ ಮಾಡ್ಬೋದು ಇದನ್ನು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.